ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ PUC ಅವರಿಗೆ ಇರುವಂತಹ ಕನ್ನಡದ ಪದ್ಯ ಭಾಗದಲ್ಲಿ ಮೊದಲನೆಯ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳ ಉತ್ತರಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ. ಇದು 3 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ. ಮೊದಲನೆಯ ಪ್ರಶ್ನೆ, ಉಳಿದವರ ಲಿವನೆಗೇವುದು ಉಳಿದವರ ಲಿವೆನಗೇನುವುದು. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತರಾದ ನಾಗಚಂದ್ರರು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾವಣನು ಬಹುರೂಪಿಣಿ ವಿದ್ಯೆಗೆ ಹೇಳುತ್ತಾನೆ. ರಾವಣನಿಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಸಂಹರಿಸುತ್ತೇನೆಂದು ಹೇಳಿದಾಗ ರಾವಣನು ಉಳಿದವರ ಅಳಿವಿನಿಂದ ನನಗೇನು ಪ್ರಯೋಜನವಿಲ್ಲ, ಆದರೆ ನಿನ್ನ ಸಹಾಯದ ಅಗತ್ಯವಿಲ್ಲವೆಂದು ತಿರಸ್ಕಾರದಿಂದ ನುಡಿಯುವ ಸಂದರ್ಭವಿದು. ರಾವಣನಿಗೆ ರಾಮ ಲಕ್ಷ್ಮಣರ ಅಳಿವಿನ ಅಗತ್ಯವಿರುವುದು ಇಲ್ಲಿ ಸ್ವಾರಸ್ಯವಾಗಿರುವಂಥದ್ದು. ಎರಡನೆಯ ಪ್ರಶ್ನೆ, ನೋಡಿದಂ ಮಯತ ನೂಜೆಯ ಬಾಡಿದ ವಕ್ತ ಪದ್ಮಮಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ರಾವಣ ತನ್ನ ಮುಪ್ಪಿನಲ್ಲಿ ಹೇಳಿಕೊಳ್ಳುವ ಮಾತಾಗಿದೆ. ಬಹುರೂಪಿಣಿ ವಿದ್ಯೆಯನ್ನು 3 ಸುತ್ತು ಪ್ರದಕ್ಷಿಣೆ ಮಾಡಿ ತನ್ನ ಅಂತಃಪುರಕ್ಕೆ ಬರುತ್ತಾನೆ. ಅಲ್ಲಿ ಅಂತಃಪುರದ ಸ್ತ್ರೀಯರು ಬಾಡಿದ ಮುಖಗಳನ್ನು ಕಂಡು ಪೆಟ್ಟು ತಿಂದ ಸಿಂಹದಂತೆ ಕೋಪಗೊಂಡು ನಿಮಗೆ ಇಂತಹ ನೋವು ಉಂಟು ಮಾಡಿದ ಅಂಗದಾದಿಗಳನ್ನು ತಾನು ಕ್ಷಣ ಮಾತ್ರದಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ಅವರಿಗೆ ಕಿರುಕುಳ ಕೊಡುತ್ತೇನೆ. ಮತ್ತೊಮ್ಮೆ ನಾನು ಸಾಧಿಸಿದ ವಿದ್ಯಾಸಿದ್ಧಿಯನ್ನು ಪರೀಕ್ಷಿಸಿಕೊಂಡು ಶಕ್ತಿ ಸಾಮರ್ಥ್ಯಗಳಲ್ಲಿ ಈ 3 ಲೋಕಗಳಲ್ಲಿ ನನಗೆ ಸರಿಸಮಾನರು ಯಾರು ಇದ್ದಾರೆ ಎಂದು ಹೇಳುತ್ತಾನೆ. ಮೂರನೆಯ ಪ್ರಶ್ನೆ, ಸಮಧಿಕರಾರ್ ಜಗತ್ರಯದುಳಿನ್ನೆನಗೆ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾದೇವತೆಯ ಪ್ರಭಾವವನ್ನು ಪರೀಕ್ಷಿಸಿ ಆನಂದ ತುಂಬಿದ ಹೃದಯದವನಾದ ರಾವಣನು ಬೀಗುತ್ತಾ ಪ್ರಮದವನಕ್ಕೆ ಹೊರಟ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. 3 ಲೋಕಗಳಲ್ಲಿಯೂ ತನಗೆ ಸಮಬಲರಾದವರು ಯಾರೂ ಇಲ್ಲವೆಂಬ ಆತ್ಮವಿಶ್ವಾಸ ರಾವಣನಲ್ಲಿ ಗರಿಗೆದರಿ ಸೀತೆಯನ್ನು ನೋಡುವ ಕಾತರದಿಂದ ಭುಜದಂಡಗಳನ್ನು ಹೆಮ್ಮೆಯಿಂದ ನೋಡಿಕೊಂಡು ಹೇಳುವ ಈ ಸಂದರ್ಭವಾಗಿದೆ. ನಾಲ್ಕನೆಯ ಪ್ರಶ್ನೆ, ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೀತೆಯನ್ನು ಕಾಣಲು ಬಂದ ರಾವಣನ ಸ್ಥಿತಿ ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ರಾವಣನು ಆತ್ಮಾಭಿಮಾನದಿಂದ ಇನ್ನು ನನಗೆ ಸರಿಸಮಾನ ಆದವರು ಈ 3 ಲೋಕಗಳಲ್ಲಿಯೂ ಯಾರೂ ಇಲ್ಲ, ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿ ಹೆಮ್ಮೆಯಿಂದ ತನ್ನ ಭುಜದಂಡಗಳನ್ನು ನೋಡಿಕೊಳ್ಳುತ್ತಾ ರಾವಣ ಸಂತೋಷದಿಂದ ಯುದ್ಧ ಭೂಮಿಗೆ ಹೋಗುವ ಮೊದಲು ಸೀತೆಯ ಕಮಲದಂತಹ ಮುಖವನ್ನು ನೋಡುವ ತವಕದಿಂದ ಅತಿಯಾಸೆಯಿಂದ ಮನಸ್ಸು ಮಾಡಿ ಹೂವಿನ ಬಿಲ್ಲು ಬಾಣಗಳಿಲ್ಲದೆಯೇ ಬಂದ ಮನ್ಮಥನಂತೆ ಸೀತೆಯ ಸಮೀಪಕ್ಕೆ ಹೋಗುತ್ತಾನೆ. ಐದನೆಯ ಪ್ರಶ್ನೆ, ಏನಂ ಕೇಳ್ದಪೆನೋ ಪೊಲ್ಲ ವಾರ್ತೆಯನ್. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ.
ಪ್ರಮದವನಕ್ಕೆ ರಾವಣನ ಆಗಮನವಾಗುತ್ತಿರುವುದನ್ನು ರಾಕ್ಷಸ ಪತ್ನಿಯರಿಂದ ತಿಳಿದ ಸೀತೆ ತನ್ನ ಮನದಲ್ಲಿ ವ್ಯಾಕುಲಗೊಳ್ಳುತ್ತಾಳೆ. ಆಕೆ ರಾವಣನನ್ನು ಕಂಡು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಇನ್ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗಿದೆಯೋ ಎಂದು ಭಯಗೊಳ್ಳುತ್ತಾಳೆ. ರಾವಣನಿಂದೊದಗುವಂಥ ಅಪಾಯದ ಬಗ್ಗೆ ಸೀತೆಯ ಕಳವಳ ಮನಸ್ಥಿತಿಯನ್ನು ವ್ಯಕ್ತಪಡಿಸುವ ಈ ಒಂದು ಸಂದರ್ಭವಾಗಿದೆ. 6ನೆಯ ಪ್ರಶ್ನೆ, ಅಸಾಧ್യമಪ್ಪ ಮರುವಕ್ಕಮಿಲ್ಲ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೀತೆಗೆ ರಾವಣನು ಹೇಳುವ ಮಾತಿದು. ರಾವಣನ ಆಗಮನದಿಂದ ಸೀತೆಯು ತಲ್ಲಣಕ್ಕೊಳಗಾಗುತ್ತಾಳೆ. ಅವಳ ಸನಿಹಕ್ಕೆ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ವಶವಾಗಿರುವುದರಿಂದ ಯುದ್ಧದಲ್ಲಿ ತನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ತನಗೆ ಎದುರು ನಿಲ್ಲುವ ಪ್ರತಿಪಕ್ಷವೇ ಇಲ್ಲ. ನೀನು ರಾಮನನ್ನು ಬಿಟ್ಟು ನನಗೆ ಒಲಿಯಬೇಕೆಂದು ರಾವಣನು ಸೀತೆಗೆ ಹೇಳುವ ಸಂದರ್ಭ ಇದಾಗಿರುವಂಥದ್ದು. ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಇನ್ನೂ ಕೆಲವೊಂದು ಸಂದರ್ಭ ಸ್ವಾರಸ್ಯಗಳಿದೆ. ಒಟ್ಟು 14 ಸಂದರ್ಭ ಸ್ವಾರಸ್ಯಗಳನ್ನು ಇಲ್ಲಿ ಕಾಣಬಹುದು. ಇನ್ನು ಉಳಿದಿರುವಂಥದ್ದು ರಘು ತನೂಜ ಆಯುಪ್ರಾಣಂ ಬರೆಗಂ ಬಾರದಿರ್. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸ್ನೇಹಿತರೆ, ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾದ್ರೆ ಇದೇ ರೀತಿಯಲ್ಲಿ ನೀವು ಆರಂಭದಲ್ಲಿ ಬರೀಬೇಕು. ಇದು ಯಾವ ಪದ್ಯದಿಂದ ಬಂದಿದೆ ಹಾಗೂ ಕವಿಯ ಹೆಸರು, ಕವಿಯ ಬಿರುದಾಂಕಿತ ಇದ್ದರೆ ಕವಿಯ ಬಿರುದಾಂಕಿತ, ಹಾಗೆ ಯಾವ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ಬರೆದ ನಂತರವೇ ಸಂದರ್ಭವನ್ನು ವಿವರಣೆಯನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ. ಆ ರೀತಿ ಬರೆದಾಗ ಮಾತ್ರ ನಿಮಗೆ ಸಂಪೂರ್ಣ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ 7ನೆಯ ಪ್ರಶ್ನೆಯಲ್ಲಿ ವಿವರಣೆ. ಈ ಮಾತನ್ನು ಸೀತೆಯು ರಾವಣನಿಗೆ ಹೇಳುತ್ತಾಳೆ. ರಾವಣನು ಬಹುರೂಪಿಣಿ ವಿದ್ಯೆಯ ಸಿದ್ಧಿಯ ನಂತರ ಸೀತೆಯ ಬಳಿಗೆ ಬಂದು ಯುದ್ಧದಲ್ಲಿ ತನಗೆ ಗೆಲುವು ನಿಶ್ಚಿತವೆಂದು ಹೇಳಿ ರಾಮನ ಆಸೆಯನ್ನು ತೊರೆದು ನನಗೆ ಒಲಿಯಬೇಕೆಂದು ಹೇಳುತ್ತಾನೆ. ಆಗ ಸೀತೆಯು ದುಃಖಿತಳಾಗಿ ರಾವಣನನ್ನು ಕುರಿತು ಶ್ರೀರಾಮನ ಆಯಸ್ಸು ಪ್ರಾಣಗಳು ಇರುವವರೆಗೂ ತನ್ನತ್ತ ಬರಬಾರದೆಂದು ಹೇಳಿ ಮೂರ್ಛಿತಳಾಗಿ ನೆಲಕ್ಕೊರಗುವಂತಹ ಸಂದರ್ಭ ಇದಾಗಿದೆ. 8ನೆಯ ಪ್ರಶ್ನೆ, ಕದಡಿದ ಸಲಿಲಂ ತಿಳಿವಂದದೆ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೀತೆಯ ಬಗೆಗೆ ಅನುಕಂಪ ಹುಟ್ಟಿದ ರಾವಣನ ಮನಸ್ಥಿತಿಯನ್ನು ವರ್ಣಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾನೆ. ಸೀತೆಯು ಮೂರ್ಛೆಗೆ ತಲುಪಿದ ಕ್ಷಣ ರಾವಣನಿಗೆ ಅವಳ ಮೇಲೆ ಅನುಕಂಪ ಬಂದು ತನ್ನನ್ನು ನಿಂದಿಸಿಕೊಳ್ಳುತ್ತಾನೆ. ಕರುಣಾಮೂರ್ತಿಯಾದ ರಾವಣನು ತಾನು ಕರ್ಮವಶಕ್ಕೀಡಾಗಿ ಮಾಡಿದ ಪಾಪದ ಕೆಲಸಕ್ಕಾಗಿ ಮರುಗುತ್ತಾನೆ. ಸೀತೆಯ ಬಗೆಗೆ ಅವನಿಗೆ ವೈರಾಗ್ಯ ಉಂಟಾಗಿ ಅವನ ಕದಡಿದ ಮನಸ್ಸೆಂಬ ಕೊಳವು ತಿಳಿಯಾಗಿ ನಿರ್ಮಲಗೊಂಡಿದೆ. ಕವಿಯ ವರ್ಣನೆ ಅನನ್ಯವಾಗಿದೆ. ಈ ವಾಕ್ಯವು ಕಾವ್ಯ ಭಾಗದ ಶೀರ್ಷಿಕೆಯೂ ಕೂಡ ಆಗಿರುವಂಥದ್ದು. 9ನೆಯ ಪ್ರಶ್ನೆ, ಉದಾತ್ತನುಳು ಪುಟ್ಟದಲ್ಲೆ ನೀಲಿರಾಗಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರರು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿಯು ರಾವಣನ ಬಗ್ಗೆ ಹೇಳುವ ಮಾತಾಗಿದೆ. ಸೀತೆಯ ಬಗೆಗೆ ವೈರಾಗ್ಯವಾದ ತಾಳಿದ ರಾವಣ ಮನಸ್ಸು ತಿಳಿಗೊಳ್ಳದಂತೆ ಆಗುತ್ತದೆ. ಅವಳ ಬಗೆಗೆ ಕರುಣೆ ಅನುಕಂಪಗಳು ಹುಟ್ಟಿ ತನಗೆ ತಾನೇ ಪಶ್ಚಾತ್ತಾಪವನ್ನು ಪಡುತ್ತಾನೆ. ಕದಡಿದ ಅವನ ಮನಸ್ಸೆಂಬ ಕೊಳ ತಿಳಿ ನೀರಿನಂತಾಗುತ್ತದೆ. ರಾವಣನ ಈ ಮನಪರಿವರ್ತನೆಯನ್ನು ಕವಿಯು ಶ್ಲಾಘಿಸುತ್ತಾ ಉದಾತ್ತನಲ್ಲಿ ಮಾತ್ರ ಇಂತಹ ವಿಶಾಲ ಭಾವನೆಯ ಸ್ಥಿರ ಪ್ರೀತಿ ಮೂಡಲು ಸಾಧ್ಯವೆಂದು ಹೇಳುತ್ತಾರೆ. 10ನೆಯ ಪ್ರಶ್ನೆ, ಅಪೇಕ್ಷಿಸುವ ನೇ ಗುಣ ಹಾನಿಯ ನೆನ್ನ ಪಾಪದಿಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ
ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾವಣನು ತನ್ನ ಆಪ್ತವರ್ಗಕ್ಕೆ ಹೇಳುತ್ತಾನೆ. ಸೀತೆಯು ರಾವಣನಿಗೆ ಒಲಿಯದೇ ಇದ್ದಾಗ ಅವಳ ಬಗ್ಗೆ ಅವನಿಗೆ ವೈರಾಗ್ಯ ಕಾರುಣ್ಯಗಳು ದೊರೆಸಿದವು. ಆಗ ಅವನು ತನ್ನ ಆಪ್ತವರ್ಗಕ್ಕೆ ಸೀತೆಯ ಗುಣಗಳನ್ನು ಹೊಗಳುತ್ತಾ, ಗುಣ ಪರಿಪಾಲನೆ ಮಾಡುವ ನನ್ನನ್ನು, ನನ್ನ ರಾಜ್ಯ ಲಕ್ಷ್ಮಿಯನ್ನು, ನನ್ನ ದಿವ್ಯ ಭೂಷಣ ವಸ್ತ್ರಗಳನ್ನು ತೃಣಸಮಾನವಾಗಿ ಕಂಡಂತಹ ಸೀತೆಯನ್ನು ಮೋಹಿಸಿದ್ದು ನನ್ನ ಗುಣಹಾನಿಯಾಗಿದೆ ಎಂದು ಪಶ್ಚಾತ್ತಾಪದಿಂದ ಮರುಗುವ ಸಂದರ್ಭವಿದಾಗಿದೆ. 11ನೆಯ ಪ್ರಶ್ನೆ, ಕಂದರ್ಪ ವಿಮೋಹದಿಂದ ಗಲ್ಚಿದೆ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ರಾವಣನು ಸ್ವಗತದಲ್ಲಿ ಹೇಳಿಕೊಳ್ಳುವಂತಹ ಮಾತಿದು. ಸೀತೆಯ ಬಗೆಗಿನ ರಾವಣನ ಮನಸ್ಸಿನಲ್ಲಿ ಕಾರುಣ್ಯ ರಸ ಉಕ್ಕಿ ಅವಳ ಬಗ್ಗೆ ಉಂಟಾದಂತಹ ಅನುರಾಗವನ್ನು ತೊಳೆದುಕೊಳ್ಳುವ ಸ್ವಭಾವದವನಾದ ರಾವಣನು ಪಶ್ಚಾತ್ತಾಪದಿಂದ ಈ ಮಾತುಗಳನ್ನು ಹೇಳುತ್ತಾನೆ. ಪ್ರಾಣ ಪ್ರಿಯರಾದ ರಾಮ ಸೀತೆಯರನ್ನು ಕರ್ಮವಶದ ನೆಪದಿಂದ ಕಾಮ ಮೋಹಿತನಾಗಿ ಅಗಲಿಸಿದೆ. ಇದರಿಂದ ತನ್ನ ಕುಲದ ಹಿರಿಮೆ ಅಳಿಯಿತು, ತಾನೆಂತಹ ವಿವೇಕಿ ಎಂದು ರಾವಣ ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿರುವಂಥದ್ದು. 12ನೆಯ ಪ್ರಶ್ನೆ, ಹಿತಾಹಿತ ಚಿಂತೆಯನೇಕೆ ಮಾಡುವಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ರಾವಣನು ಪಶ್ಚಾತ್ತಾಪದಿಂದ ತನಗೆ ತಾನೇ ಹೇಳಿಕೊಳ್ಳುವ ಮಾತಿದು. ವಿಭೀಷಣನ ಪ್ರೀತಿಯಿಂದ ಹೇಳಿದ ಹಿತವಚನವನ್ನು ಕೇಳದೆ ದುರ್ವ್ಯಸನಿಯಾಗಿದ್ದ ನಾನು ತಮ್ಮನ ಮಾತನ್ನು ಕೇಳದೆ ಗದರಿ ಗರ್ಜಿಸಿ ಬೈದು ಅವಿನಯವಂತನಾಗಿ ಅವನನ್ನು ಹೊಡೆದು ಓಡಿಸಿದ್ದೇನೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಮನುಷ್ಯ ಅನುರಾಗದ ಸೆಳುವಿನಿಂದ ಹಿತಗಳ ಯೋಚನೆಯನ್ನು ಏಕೆ ಮಾಡುತ್ತಾನೆ? ಇಲ್ಲಿ ರಾವಣನ ಆತ್ಮವಿಮರ್ಶೆಯು ಓದುಗರ ಮನವನ್ನು ಗೆಲ್ಲುತ್ತದೆ. 13ನೆಯ ಪ್ರಶ್ನೆ, ಬೆಸನಿಗಳಾರು ಮೆತ್ತಲ ರಿವರ್. ಈ ಪ್ರಸ್ತುತ ವಾಕ್ಯವನ್ನು ಅಭಿನಯ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರರು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ವಿಷಯಾಸಕ್ತಿಗೊಳಗಾದವನು ತಿಳುವಳಿಕೆಗೆ ಹೀನತೆಯಿಂದ ಹೇಗೆ ವರ್ತಿಸುತ್ತಾನೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಯಶಸ್ಸು, ಅಭಿಮಾನ, ಹಿರಿತನ, ಉತ್ತಮ, ಜನ್ಮಗತಿ, ಆತ್ಮೀಯ ಗೆಳೆಯರು ಇವೆಲ್ಲವನ್ನು ವಿಷಯ ಲಾಲಸೆಗಳೆಂಬ ಮದ್ಯದ ಅಮಲು ಏರಿಸಿಕೊಂಡವರು, ಮನಸ್ಸಿನ ವ್ಯಸನಿಗಳಾದವರು, ಅಪವಾದ ವ್ಯಥೆಗೆ ಒಳಗಾದವರು ಹೇಗೆ ಬಲ್ಲರು ಎಂದಿದ್ದಾರೆ ರಾವಣ. 14ನೆಯ ಪ್ರಶ್ನೆ, ರಣಾಗ್ರದುಳು ಪಿಡಿದು ತಂದ ಕೊಟ್ಟಪೆಂ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪೂ ಕಾವ್ಯದಿಂದ ಆಯ್ದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ತನಗೆ ತಾನೇ ಹೇಳಿಕೊಳ್ಳುತ್ತಾನೆ. ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವ ತೀರ್ಮಾನಕ್ಕೆ ರಾವಣನು ಬರುತ್ತಾನೆ. ಆದರೆ ತನ್ನ ಶಕ್ತಿ, ಸಾಮರ್ಥ್ಯ, ಪರಾಕ್ರಮ, ವೀರತ್ವ ಬಿರುದುಗಳಿಗೆ ಕುಂದುಂಟಾಗುತ್ತದೆ ಎಂದು ಬಗೆದು ಅವನು ಎರಡೂ ಸೈನ್ಯ ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಯುದ್ಧ ಭೂಮಿಯ ಅಗ್ರಭಾಗದಲ್ಲಿ ಸೀತೆಯನ್ನು ಒಪ್ಪಿಸುವ ತೀರ್ಮಾನಕ್ಕೆ ಬರುವ ಸಂದರ್ಭ ಇದಾಗಿರುವಂಥದ್ದು. ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.